ಮಧ್ಯವರ್ತಿಗಳ ಬಳಿಗೆ ಹೋಗದೆ ನೇರ ಮಾರುಕಟ್ಟೆಯಲ್ಲಿ ತಮ್ಮ ವ್ಯಾಪಾರ ವಹಿವಾಟು ಮಾಡಬೇಕೆಂದು ಬೇಲೂರು ತಾಲೂಕಿನ ತಹಶೀಲ್ದಾರ್ ಎಂ ಮಮತಾ ಹೇಳಿದ್ದಾರೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ 7ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ರೈತರ ಕುಟುಂಬಗಳಿಗೆ ಏರ್ಪಡಿಸಿದ್ದ ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದ ಅವರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಅವರು, ರೈತರು ಈ ದೇಶದ ಬೆನ್ನೆಲುಬು. ಸ್ವಾರ್ಥ ಇಲ್ಲದೆ ಸೇವೆ ಮಾಡುವ ನೀವುಗಳು ತಾವು ಬೆಳೆದಂತ ಬೆಳೆಗಳನ್ನು ಮಧ್ಯವರ್ತಿಗಳ ಮೂಲಕ ವ್ಯವಹರಿಸದೆ ನೇರ ಮಾರುಕಟ್ಟೆಯಲ್ಲಿ ನಿಮ್ಮ ವ್ಯಾಪಾರ ವಹಿವಾಟು ಮಾಡುವಂತೆ ಸಲಹೆ ನೀಡಿದ ಅವರು, ರೈತರಿಗೆ ಏನೇ ತೊಂದರೆ ಆದರೂ ನೇರವಾಗಿ ನಮ್ಮ ಬಳಿ ಬಂದು ಸಮಸ್ಯೆಗಳನ್ನು ತಿಳಿಸಿ. ಆದರೆ ಕೇವಲ ಒಂದು ದಿನದ ಆಸೆಗಾಗಿ ವರ್ಷದ ಬಾಳನ್ನು ಕಳೆದುಕೊಳ್ಳಬೇಡಿ. ಹಬ್ಬಗಳನ್ನು ಆಚರಿಸುವ ಉದ್ದೇಶ ಎಲ್ಲರೂ ಸಹ ಒಂದಾಗಿ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು ಎಂಬುದು ಹಿರಿಯರ ಉದ್ದೇಶವಾಗಿದ್ದು, ಇಲ್ಲಿ ಯಾವುದೇ ಜಾತಿ ಧರ್ಮ ಮತ ಭೇದವಿಲ್ಲದೆ ಎಲ್ಲರೂ ಸಹ ಒಟ್ಟಾಗಿ ಗಣೇಶ ಉತ್ಸವವನ್ನು ಆಚರಿಸುತ್ತಿರುವುದು ನಿಜಕ್ಕೂ ಹರ್ಷದಾಯಕವಾಗಿದೆ ಎಂದರು. ಆದಷ್ಟು ದಲ್ಲಾಳಿಗಳನ್ನ ಅವಾಯ್ಡ್ ಮಾಡಿ. ಯಾವ ರೈತ ನಿಜವಾಗ್ಲೂ ಕೂಡ ಬೆಳೆಸುವುದು ಶ್ರಮಪಟ್ಟಿರ್ತಾರೆ ಅವರಿಗೆ ಉತ್ತಮ ಫಲ ಸಿಗುವುದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು. ದಲ್ಲಾಳಿಗಳನ್ನ ಅವಾಯ್ಡ್ ಮಾಡಿ ಅಂತ ಮತ್ತೊಮ್ಮೆ ಎಲ್ಲರ ಹತ್ರ ಕೂಡ ನಾನು ರಿಕ್ವೆಸ್ಟ್ ಮಾಡಿಕೊಟ್ಟಿದ್ದೀನಿ. ಹಾಗೆ ಗಣೇಶ ಹಬ್ಬ ಅಂತ ಹೇಳಿದ್ರೆ ಗಣಪತಿ ಕೂರಿಸೋದೇ ಒಂದು ಸಂಭ್ರಮ ಪಡೋದಕ್ಕೆ ಒಂದು ಕಾರಣ ಬೇಕು. ಗಣೇಶ ಅಂತ ಹೇಳಿದ್ರೆ ಪ್ರೀತಿ ಬಾಂಧವ್ಯಗಳನ್ನ ಒಟ್ಟಾಗಿ ಸೇರಿಸೋದಕ್ಕೆ ಇದೊಂದು ಕಾರಣ ಅಷ್ಟೇ, ಅದೊಂದು ಉದ್ದೇಶ. ಆ ಉದ್ದೇಶ ಏನು ಅಂತ ಹೇಳಿದ್ರೆ ನಾವೆಲ್ಲ ಒಟ್ಟಾಗಿ ಸೇರ್ತೀವಿ. ಜಾತಿ ಮತ ಮತ್ತೊಂದು ಎಲ್ಲ ಬಿಟ್ಟು ನಾವೆಲ್ಲ ಸಂಭ್ರಮಿಸ್ತೀವಿ. ಸೊ ಆ ಒಂದು ಕಾರಣಕ್ಕೆ ನಾವು ಗಣಪತಿನ ಕೂರಿಸ್ತೀವಿ. ಸೊ ಆ ಗಣಪತಿ ಎದುರುವಂತಹ ಪ್ರತಿಯೊಬ್ಬರಿಗೂ ಕೂಡ ಶುಭ ತರಲಿ, ಎಲ್ಲರಿಗೂ ಒಳ್ಳೆಯದಾಗಿ. ಸಂಘ ಸಂಸ್ಥೆಯವರು ಏನು ಈ ಕಾರ್ಯಕ್ರಮನ ಪ್ರತಿ ವರ್ಷ ಮಾಡಿಕೊಡ್ತಾ ಇದ್ದಾರೆ, ಇದು 7ನೇ ವರ್ಷ ಅಂತ ಹೇಳಿದ್ರು. ಇನ್ನಷ್ಟು ಉತ್ತಮ ಸಮಾಜ ಕಾರ್ಯಗಳು ನಂತರ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಭೋಗ ಮಲ್ಲೇಶ್ ಮಾತನಾಡಿ, ರೈತರಾದ ನಾವು ಪ್ರತಿನಿತ್ಯ ನಮ್ಮ ಜೀವನವನ್ನು ಕಾಯಕದಲ್ಲಿ ಮೀಸಲಿಟ್ಟಿರುತ್ತೇವೆ. ಈ ದಿನ ಗಣೇಶೋತ್ಸವ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ರೈತರು ತಮ್ಮ ಸಮಯ ಕಳೆಯಲು ಹರಿಕತೆ, ಪೌರಾಣಿಕ ನಾಟಕಗಳನ್ನು ಆಡಲು ಸಮಯವನ್ನು ಮೀಸಲಿಡುತ್ತಿದ್ದರು. ಆದರೆ ಕಾಲಕ್ರಮೇಣ ದಿನಗಳು ಉರುಳಿದಂತೆ ಈಗಿನ ಸಂಸ್ಕೃತಿಗೆ ನಾವು ಹೋಗುವಂತಹ ಸನ್ನಿವೇಶ ನಿರ್ಮಾಣವಾಗಿದೆ. ಜಂಜಾಟಗಳ ನಡುವೆ ಎಲ್ಲವನ್ನು ಮರೆತು ರೈತರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ನಿಜಕ್ಕೂ ಸಂತೋಷದ ವಿಚಾರ ಎಂದರು. ಎಲ್ಲ ಅಧಿಕಾರಿಗಳು ಕೇವಲ ರೈತರಿಗೆ ಆಗುತ್ತಿದ್ದಂಥ ಅನ್ಯಾಯವನ್ನು ಸರಿಪಡಿಸುತ್ತೇವೆ ಎಂದು ತಿಳಿಸುತ್ತಾರೋ ಹೊರತು ಯಾರೂ ಕಾರ್ಯರೂಪಕ್ಕೆ ತರಲಿಲ್ಲ. ಆದರೆ ತಾಲೂಕು ದಂಡಾಧಿಕಾರಿಗಳು ಈ ಮಾರುಕಟ್ಟೆಗೆ ಆಡಳಿತ ಅಧಿಕಾರಿಯಾದ ನಂತರ ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ನೀಡದೆ ನೇರ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ಕೆಲವು ಕಾರ್ಯಕ್ರಮ ಮಾಡಬೇಕಿದ್ದು ಎಪಿಎಂಸಿ ಮಾರುಕಟ್ಟೆ ಹೊರಭಾಗದಲ್ಲೇ ವ್ಯಾಪಾರ ವಹಿವಾಟು ಮಾಡುವುದನ್ನು ತಪ್ಪಿಸಿ ಎಲ್ಲರನ್ನೂ ಒಳಭಾಗದ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡುವ ರೈತರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮನವಿ ಮಾಡಿದರು. ನಂತರ ವರ್ತಕ ನವೀನ್ ಮಾತನಾಡಿ, ವರ್ತಕರ ಅನುಕೂಲಕ್ಕಾಗಿ ಇಲ್ಲಿ ಎಲ್ಲ ರೀತಿಯ ಮೂಲಭೂತ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ರೈತರು ತಮ್ಮ ಬೆಳೆಗಳನ್ನು ನೇರವಾಗಿ ವರ್ತಕರಿಗೆ, ಇಲ್ಲಿನ ವರ್ತಕರು ರೈತರು ಸೇರಿಕೊಂಡು ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದು, ಪೌರ ಕಾರ್ಮಿಕರಿಗೆ ಸನ್ಮಾನ, ಉತ್ತಮ ಬೆಳೆ ಬೆಳೆಯುವ ರೈತರನ್ನು, ನಿವೃತ್ತ ಯೋಧರನ್ನು ಪ್ರತಿ ವರ್ಷ ನಡೆಯುವ ಕಾರ್ಯಕ್ರಮ ಮಾಡಿ ಸನ್ಮಾನಿಸುವ ಕೆಲಸ ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಸೀಮಿತವಾದ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮವನ್ನ ಬಹು ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ. ಸತತವಾಗಿ 7 ವರ್ಷಗಳನ್ನ ನಾವು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿ ಎಲ್ಲರ ಸಮ್ಮುಖದಲ್ಲಿ ರೈತ ಬಾಂಧವರಿರ್ಬೋದು ಎಲ್ಲರ ವಿಶ್ವಾಸದಿಂದ, ಯಾಕೆ ನಾವು ರೈತ ಬಾಂಧವರ ಜೊತೆ ವಿಶ್ವಾಸವಿದೆ ಹೇಳಿದರೆ ನಾವೆಲ್ಲ ವರ್ತಕರು ಸುಮಾರು 80-90% ರೈತ ಹೊರದಿಂದ ಬಂದಂತವರು. ನಾವು ರೈತ ಕಸುಬನ್ನ ಆಧರಿಸಿ ಬಂದು ಈ ಕಸುಬಿನಲ್ಲಿ ಅದರ ಜೊತೆಗೆ ನಾವು ಎಲ್ಲರೂ ಕೂಡ ವರ್ತಕರಾಗಿದ್ದೇವೆ. ಹಾಗಾಗಿ ರೈತರ ಕಷ್ಟಗಳು ಈ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿ ಎಂಪಿ ಆಶಾಕುಮಾರಿ, ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜು ಹಾಗೂ ವಿನಾಯಕ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಕೃಷಿ ಉತ್ಪನ್ನ ಮಾರುಕಟ್ಟೆ ಎಲ್ಲ ವರ್ತಕರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.